ಅಲ್ಲಿ ನಮ್ಮನೆ ಕೆಲಸದವಳ ಹತ್ರ ನಾನೇ ಕಾಂಚನ ಅಂತ ಮಾತಾಡಿದಾಳೆ. ನನಗೇನೋ ಅದಕ್ಕೆ ಹೀಗೆಲ್ಲ ಮಾಡ್ತಾರೆ ಅಂತ ಅನ್ಸಲ್ಲ. ನೀನೇ ನೋಡಿದ್ಯಲ್ಲ, ನಮ್ಮಪ್ಪ ಒಂದು ಮಾತು ಬೇಡ ಅಂತ ಹೇಳಿದಿದ್ರೆ ತವ್ರ ಮನೆ ಅಂತಾನು ನೋಡದೆ ಹೊರಟ್ಬಿಟ್ಟಿರೋರು. ಇವ್ರ ತಂದೆ ತಾಯಿ ಗೊತ್ತಾ ನಿಮ್ಗೆ? ಇಷ್ಟಕ್ಕೂ ಇವ್ರು ನಮ್ ದೊಡ್ಡಪ್ಪ. ಅದ್ಗೆ 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 ಯಾಕೆ ಸಾವಿತ್ರಿ ಕೂಗ್ತಾ ಇದೆಯಾ? ನೀವು ಮಾಡ್ತಿರೋ ಕೆಲಸ ಸರಿನಾ? ನಾನೇನ್ ಮಾಡ್ದೆ? ಪ್ರತಾಪ್ ಜೊತೆ ಸೇರ್ಕೊಂಡು ನೀವು ಮಾಡ್ತಿರೋ ಕೆಲಸ ಸರಿನಾ? ನಿಮ್ಮನ್ನೇ ಅದಕ್ಕೆ ಕೇಳ್ತಾ ಇರೋದು, ಬೇರೆ ಯಾರನ್ನೂ ಅಲ್ಲ. ಪ್ರತಾಪ್ ಜೊತೆ ಸೇರ್ಕೊಂಡು ನೀವು ಮಾಡ್ತಿರೋ ಕೆಲಸ ಸರಿನಾ ಅಂತ ಕೇಳ್ದೆ. ಸಾವಿತ್ರಿ, ನೀನ್ ಹೀಗೆ ಕೂಗಾಡೋ ಅಂತ ಕೆಲಸ ನಾನೇನು ಮಾಡಿಲ್ಲ. ನಿನ್ಗೆ ಗೊತ್ತು, ಯೋಚನೆ ಮಾಡ್ದೆ ನಾನು ಯಾವ ಕೆಲಸನೂ ಮಾಡಲ್ಲ. ಈಗ ಮಾಡಿದಿರಲ್ಲ, ಮಾಡಿನೂ ಮಾಡಿಲ್ಲ ಅಂತ ವಾದಿಸ್ತಿದ್ದೀರಾ. ವಿನುತನ್ ಫೋನ್ ತಗೊಂಡು ನೀವು ಸಿಂಗಾಪುರ್ಗೆ ಫೋನ್ ಮಾಡ್ಲಿಲ್ವಾ? ಕಳ್ತನದಲ್ಲಿ ಫೋನ್ ತಗೊಂಡಿದ್ದು ಅಲ್ದೆ ನೀವೇ ಕಾಂಚನ ಅಂತ ಹೇಳಿ ಮಾತಾಡಿದ್ರ. ನೀವ್ ಹೀಗ್ ಮಾಡ್ತೀರಾ ಅಂತ ನಾವ್ ಅನ್ಕೊಂಡಿರ್ಲಿಲ್ಲ. ಪ್ರತಾಪ್ಗೋಸ್ಕರ ಮಾಡ್ದೆ. ಅವ್ರು ಹೇಳಿದ್ರು, ನೀವು ಮಾಡಿದ್ರಿ. ನಿಮಗ್ ವಿವೇಕ ಇಲ್ವಾ? ಅವನ್ ಮಾತಲ್ಲೂ ಅರ್ಥ ಇದೆ ಅಂತ ಅನ್ನಿಸ್ತು. ಏನ್ ಹೇಳಿದ್ರು? ಕಾಂಚನಗೆ ಮಗು ಇಲ್ಲ ಅಂತ. ಇನ್ನೊಂದ್ ವಾರದಲ್ಲಿ ಮಗುನೇ ಬರುತ್ತಲ್ಲ, ಅಲ್ಲಿ ತನಕ ಕಾಯೋ ತಾಳ್ಮೆ ಇಲ್ವಾ? ಸಾವಿತ್ರಿ, ಯಾವ್ದೋ ಮಗು ಕರ್ಕೊಂಡ್ ಬಂದು ನಮ್ ಮಗು ಅಂತ ಹೇಳಿದ್ರೆ ನಾವ್ ನಂಬಿಡ್ಬೇಕಾ? ಹೌದಲ್ಲ? ವಿನುತಾ, ವಿನುತಾ. ಹಾ, ಏನಕ್ಕ? ನಿನ್ ಮಗು ಬಗ್ಗೆ ಇಷ್ಟ ದಿನ ಮಾತಾಡ್ತಿದ್ವಿ ಅಷ್ಟೇ ಹೊರತು ಆ ಮಗು ಎಲ್ಲಿದೆ, ಹೇಗಿದೆ, ಅದ್ರ ಫೋಟೋ ಯಾವ್ದು ನಾವು ನೋಡಿಲ್ಲ. ನಿನ್ ಮಗು ಹೆಸರೇನು? ನೈನಾ ಅಂತ ಹೆಸರು. ವಾವ್, ತುಂಬಾ ಚೆನ್ನಾಗಿದೆ. ನೈನಾ, ಬಟ್ಟಲು ಕಣ್ಣಿನ ಸುಂದರಿ ಅಂತ ಹೇಳ್ತಾರಲ್ಲ ಹಾಗೆ. ಅದಕ್ಕೆ ನೈನಾ ಅಂತ ಹೆಸರಿಟ್ಟಿದ್ದೀರಾ ಅಲ್ವಾ? ಹಾ, ಹೌದು ಹೌದು. ಕಣ್ಣು ಪ್ರತಾಪ್ ತರನೇ ಇದೆಯಾ? ಹಾ, ಸೇಮ್ ಟು ಸೇಮ್. ಕಲರು ಬೆಳ್ಳಗೆ ಇರುತ್ತೆ. ಫಾರಿನಲ್ಲಿ ಹುಟ್ಟಿರೋದಲ್ವಾ? ನೀವಿಬ್ರು ಬೆಳ್ಳಗಿದ್ದೀರಾ. ಬೆಳ್ಳಗೆ ಬೆಳದಿಂಗ್ಳ ತರ ಇರುತ್ತೆ ಅಲ್ವಾ? ಹಾ, ಬೆಳ್ಳಗೆ ಇದ್ದಾಳೆ. ನಯನ, ಮುದ್ದಿಗೇನಂತ ಕರಿತೀರಾ? ನನ್ನು, ನಯ್ಯು ಅಥವಾ ಬೇರೆ ಏನಾದ್ರೂ ಪೆಟ್ ನೇಮ್ ಇಟ್ಟಿದ್ದೀರಾ? ಪೆಟ್ ನೇಮ್ ಏನೂ ಇಟ್ಟಿಲ್ಲ, ನೈನಾ ಅಂತಾನೆ ಕರಿತೀವಿ. ನಿಮ್ ಮಗು ಫೋಟೋ ತೋರಿಸ್ತೀರಾ? ಅದು ನಾನು ಫೋಟೋನೆಲ್ಲ ಕ್ಯಾರಿ ಮಾಡಲ್ಲ. ಏನ್ ಕಾಂಚನ ನೀನು, ಮೊಬೈಲಲ್ಲಿ ಫೋಟೋಸು ವಿಡಿಯೋಸು ಎಲ್ಲ ಇಟ್ಕೋತಾರೆ ಈಗ. ಅದೇನಾಯ್ತು ಅಂದರೆ ಸಿಂಗಾಪುರ್ ಫೋನಲ್ಲಿ ಆ ಸಿಮ್ ಇದೆ ಅಲ್ಲ, ಆ ಸಿಮ್ನ ಇಲ್ಲಿ ತರೋಕ್ಕಾಗಲ್ಲ. ಹಾಗಾಗಿ ನಾನು ಇಲ್ಲಿ ಹೊಸ ಫೋನ್ ತಂದಿದ್ದೀನಿ. ಎಲ್ಲ ಸಿಂಗಾಪುರ್ನಲ್ಲೇ ಇದೆ. ನಿಮಗೆ ಮಗುನ ನೋಡಬೇಕು ಅನ್ಸಲ್ವಾ? ಮಗುನ ಬಿಟ್ಟು ಹೇಗಿರ್ತೀರಾ? ಪಾಪ ಅದಕ್ಕೆ ಅವಳಿಗಿನ್ನೂ ನೋವು ಮಾಡಬೇಡಿ. ಗಂಡನ್ನ ಪಡ್ಕೊಳ್ಳೋದಕ್ಕೋಸ್ಕರ ಮಗುನ್ನೇ ತ್ಯಾಗ ಮಾಡಿದಾಳೆ. ಮಗುನ ಬಿಟ್ಟಿರೋ ನೋವು ಅವಳೊಬ್ಳಿಗೆ ಗೊತ್ತು. ಸಾವಿತ್ರಿ, ನಾನು ಅದೇ ಹೇಳಿದ್ದು. ಈಗೇನು, ಪ್ರತಾಪ್ ಒಬ್ಬ ಅಕ್ಸೆಪ್ಟ್ ಮಾಡಿಲ್ಲ, ನಾವೆಲ್ಲರೂ ನಂಬಿದೀವಿ. ಮಗು ಬಂದ್ಮೇಲೆ ಎಲ್ಲರೂ ಅಕ್ಸೆಪ್ಟ್ ಮಾಡ್ತೀವಿ. ಕಾಂಚನ, ನಮಗೋಸ್ಕರನಾದ್ರೂ ಮಗು ಫೋಟೋ ಅಥವಾ ಫೋನಲ್ಲಾದ್ರೂ ಮಾತಾಡ್ಸ್ಬೋದಲ್ಲ? ಹೌದಲ್ವಾ? ವಿನು, ಫೋಟೋ ಬೇಡ, ಮಗುಗೆ ಫೋನ್ ಮಾಡಿಕೊಡು.
ಫೋನ್ ಮಾಡಿದ್ರೆ ಪ್ರತು ಅದಕ್ಕೂ ಒಂದು ಅರ್ಥ ಕಟ್ತಾನೆ. ಪ್ರತಾಪ್ ಮನೇಲಿಲ್ಲ. ಹೌದು ವಿನುತಾ, ಫೋನ್ ಮಾಡಿಕೊಡು, ನಾನು ಮಾತಾಡ್ತೀನಿ. ನೀವು ಮಾತಾಡ್ತೀರಾ ಅಕ್ಕ? ಆದರೆ ಈಗ ಸಿಂಗಾಪುರ್ನಲ್ಲಿ ರಾತ್ರಿ ಆಗಿರುತ್ತೆ, ಮಗು ಮಲಗಿರುತ್ತೆ. ಏನು ಕಾಂಚನ ನೀವು ಪಾಪು ಪಾಪು ಅಂದ್ಕೊಂಡು ನೈನಾ ಪಾಪು ಅಂತ ಹೇಳಿ. ಈಗ ಅಲ್ಲಿ ಸಂಜೆ 4:15 ಆಗಿರುತ್ತೆ, ನೀವು ನೋಡಿದ್ರೆ ರಾತ್ರಿ ಆಗಿರುತ್ತೆ ಅಂತಿದ್ದೀರಾ. ಕರೆಕ್ಟ್. ಟೈಮ್ ಕನ್ಫ್ಯೂಷನ್ನು. ಈಗ ಮುಂಜಾನೆ 4:15 ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಮಾಡಿ ಮತ್ತೆ ವಿನು, ಫೋನ್ ಮಾಡಿಕೊಡು. ನಾನು ಮಾಡ್ತೀನಿ. ನಯನಾ ಪಾಪು ಫೋನ್ ತಗೋತಿದ್ದ ಹಾಗೆ ನಾನೇ ಪಾಪು ಹತ್ರ ಮಾತಾಡ್ಬೇಕಪ್ಪ. ನೀ ಇಲ್ಲಿ ಬರ್ತಿದ್ದ ಹಾಗೆ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ನಿಂಗೆ ಏನೇನ್ ಬೇಕೋ ಅದನ್ನೆಲ್ಲ ನಾನೇ ಮಾಡಿ ನನ್ನ ಕೈಯಾರ ನಿನಗೆ ತಿನ್ನಿಸ್ತೀನಿ. ರಾತ್ರಿ ಮಲ್ಕೋಬೇಕಾದ್ರೆ ನಾನೇ ಜೋಗುಳ ಹಾಡ್ತೀನಿ. ನೀನ್ ಇಲ್ಲಿಗೆ ಬಂದ್ಮೇಲೆ ನನ್ನ ಹಿಂದೆ ಮುಂದೆನೆ ಸುತ್ತಾಡ್ತಿರ್ಬೇಕು, ಹಾಗೆ ಮಾಡ್ತೀನಿ ಅಂತ ನಾನೇ ನಯನಾ ಪಾಪುಗೆ ಹೇಳ್ತೀನಿ. ಅಂಕಲ್ ಈ ಕಾರ್ಡ್ ನಿಮ್ದೇನಾ? ಹಾ ನಂದೇ. ಯಾಕೆ? ಕೇಳಿದಷ್ಟೇ ಬಾಡಿಗೆ ತಂದಿರೋ ಏನೋ ಅಂತ. ಯಾರು ನಂಬದ್ದು ಅಂತ ನಮ್ಮ ಅಪ್ಪ ಹೇಳಿದಾರೆ. ನಿಮ್ಮ ಅಪ್ಪ ಹೇಳಿರೋದು ಗೊತ್ತಿಲ್ದಿರೋರು ಯಾರಾದ್ರೂ ಚಾಕ್ಲೇಟ್ ಕೊಟ್ರೆ ಅದನ್ನ ತಗೋಬಾರ್ದು, ಅವ್ರನ್ನ ನಂಬಾರ್ದು ಅಂತ. ಈ ಚಾಕ್ಲೇಟ್ ಕೊಟ್ಟು ಮಕ್ಕಳನ್ನ ಕದೀತಾರೆ ನೋಡು, ಅವ್ರನ್ನ. ಹಾಗಾದ್ರೆ ನೀವೀಗ ಐಸ್ ಕ್ರೀಮ್ ಕೊಡ್ತೀರ, ನೀವು ಕಲ್ರಿ ಆಗಿದ್ರೆ? ಏಯ್ ಪ್ರಚಂಡಿ ನೀನು, ನಾನ್ ಗೊತ್ತಿಲ್ವಾ ನಿನ್ಗೆ? ಇಲ್ಲಪ್ಪ, ನೀವು ತುಂಬಾ ಒಳ್ಳೆಯವರು. ಥ್ಯಾಂಕ್ ಯು. ನಿನ್ಗಾದ್ರೂ ಗೊತ್ತಾಯ್ತಲ್ಲ ನಾನು ಒಳ್ಳೆಯವನು ಅಂತ. ಅಂಕಲ್, ನಿಮಗೆ ಅಂಕಲ್ ಅಂತ ಕರೆಯಕ್ಕೆ ಇಷ್ಟ ಇಲ್ಲ. ಸರಿ ಬಿಡು, ನಾನ್ ನಿನ್ ಬಾಯ್ ಫ್ರೆಂಡ್ ಅಲ್ವಾ, ಫ್ರೆಂಡ್ ಅಂತಾನೆ ಕರಿ. ಯಾಕೆ ಹೇಳಿ, ನನ್ನ ಮದುವೆ ಆಗೋದ್ರೆ? ಸರಿ ಆಗಿದ್ರೆ ನಿನ್ಗೆ ಯಾಕೆ ಬೇಕೋ ಹಾಗೆ ಕರಿ. ಡ್ಯೂಡ್ ಅನ್ನು, ಪ್ರತಾಪ್ ಅನ್ನು, ಪ್ರತು ಅನ್ನು, ಪಪ್ಪಿ ಅನ್ನು. ಪಪ್ಪ ಅಂದ್ರಾ? ಪ್ಲೀಸ್ ಅಂಕಲ್, ನನ್ನ ಕಾರಿಂದ ಕೆಳಗೆ ಇಳಿಸ್ಬೇಡಿ. ನನಗೆ ಮನೆಗೆ ಹೋಗೋದಿಕ್ ಗೊತ್ತಾಗಲ್ಲ. ಇನ್ಮೇಲೆ ಕರೆಯಲ್ಲ ಪ್ಲೀಸ್ ಅಂಕಲ್. ಯಾಕೆ ಕರಿಯಲ್ಲ? ಪಪ್ಪ ಅಂತ ಪ್ಲೀಸ್. ಇನ್ನೊಂದ್ಸಲ ಕರಿ. ಸಾರಿ ಹೇಳಿದ್ನಲ್ಲ ಅಂಕಲ್. ನನಗದೇ ಇಷ್ಟ. ಕರಿಯೋ? ಬೈಯಲ್ಲ ತಾನೆ? ಇಲ್ಲ ಚಿನ್ನು, ಕರಿ. ಕಾರಿಂದ ಇಳಿಸಲ್ಲ ತಾನೆ? ಇಲ್ಲ ಕಣೆ. ಪಪ್ಪ ಪಪ್ಪ ಪಪ್ಪ. ನಿನಗೆ ಯಾಕೆ ಹಾಗೆ ನನ್ನ ಕರಿಬೇಕು ಅಂತ ಅನ್ನಿಸ್ತು? ಗೊತ್ತಿಲ್ಲ, ಖುಷಿ ಆಯ್ತು ಕರ್ದೆ. ಸರಿ, ಇನ್ಮೇಲೆ ನನ್ನನ್ನು ಹಾಗೆ ಕರಿಬೇಕು ನೀನು, ಸರಿನಾ? ಸರಿ. ನನಗೂ ಖುಷಿ ಆಗುತ್ತೆ. ಯಾವ ಜನ್ಮದ ಸಂಬಂಧಿಕಲೋ ನೀನು, ನೀನೇ ನನ್ನ ಮಗಳಾಗಿದ್ಯೋ ಅಥವಾ ನಾನೇ ನಿನ್ನ ಮಗುವಾಗಿದ್ನೋ ಗೊತ್ತಿಲ್ಲ. ನನ್ನನ್ನ ಕಂಡ ತಕ್ಷಣ ಬಂದು ತೊಡೆ ಮೇಲೆ ಕುತ್ಕೊಂಡಿಯಲ್ಲ, ಆಗ್ಲೇ ನಿನ್ ಮೇಲೆ ಪ್ರೀತಿ ಜಾಸ್ತಿ ಆಗಿದ್ದು ನನಗೆ. ಇನ್ನೊಂದ್ಸಲ ಕರಿ ಅಪ್ಪ ಅಂತ. ಅಪ್ಪ. ಇನ್ನೊಂದ್ಸಲ ಪ್ಲೀಸ್. ಅಪ್ಪ. ನಿನಗೆ ಬರೀ ಐಸ್ ಕ್ರೀಮ್ ಮಾತ್ರ ಅಲ್ಲ, ಏನ್ ಬೇಕಿದ್ರು ಕೇಳ್ಕೊಡಿಸ್ತೀನಿ. ಐಸ್ ಕ್ರೀಮ್ ಕೊಡ್ಸಪ್ಪ, ಸಿಕ್ಕತ್ತು. ಅದಕ್ಕೆ ನನ್ನ ಕೈಗೆ ಫೋನ್ ಕೊಡಿ, ಮಗು ಹತ್ರ ನಾನೇ ಮೊದಲು ಮಾತಾಡ್ಬೇಕು. ಸಾವಿತ್ರಿ, ಮೊದಲು ಬೇರೆ ಯಾರಾದ್ರೂ ಮಾತಾಡಿದ್ರೆ ಮಗು ಕೊಡಿ ಅಂತ ನಾನು ಹೇಳ್ತೀನಿ. ಹಲೋ, ಯಾರು ಮಾತಾಡ್ತಾ ಇರೋದು? ನೀವ್ಯಾರು? ನಾನು ನಯನ ಪ್ರತಾಪ್. ನಯನ ಪ್ರತಾಪ? ಅಯ್ಯೋ, ಎಷ್ಟು ಮುದ್ದಾಗಿ ಹೆಸರು ಹೇಳ್ತಿದೆ. ಸಾವಿತ್ರಿ, ನಯನನೇ ಮಾತಾಡ್ತಿರೋದು.
ಅಂತ ಬೆಂಗಳೂರಿಂದ. ಓ ದೀಪ್ತಿ ಅತ್ತೆನಾ? ಹೌದಾ ಮುದ್ದು, ದೀಪ್ತಿ ಅತ್ತೆನೆ. ಹೇಗಿದೆಯಾ ಚಿನ್ನ? ಅಷ್ಟೇನು ಚೆನ್ನಾಗಿಲ್ಲ ಅತ್ತೆ. ಅಮ್ಮ ಇಲ್ವಲ್ಲ, ಅದಕ್ಕೆ ಇಲ್ಲಿ ಯಾರು ನನ್ನ ಚೆನ್ನಾಗೇ ನೋಡ್ಕೊಂತ ಇಲ್ಲ. ಈಗ ತಾನೇ ಸ್ಕೂಲಿಂದ ಬಂದೆ, ಇನ್ನೂ ಹಾಲೇ ಕುಡ್ದಿಲ್ಲ. ಹೌದಾ ಚಿನ್ನ? ಅಜ್ಜಿ ಕೇಳು ಬಂಗಾರಿ. ಅಜ್ಜಿನ್ ಕೇಳಿದ್ರೆ ಬಿಜಿ ಇದ್ದೀನಿ ಅಂತಾರೆ, ಬೈತಾರೆ. ಅವ್ರಿಗೆ ಹೇಳು ದೀಪ್ತಿ ಅತ್ತೆ ಬರ್ತಾರೆ, ಚೆನ್ನಾಗಿ ಬಾರಿಸ್ತಾರೆ ಅಂತ, ಆಗ ಕೊಡ್ತಾರೆ. ಥ್ಯಾಂಕ್ಸ್ ಅತ್ತೆ. ಎಷ್ಟು ಚೆನ್ನಾಗಿ ಮಾತಾಡ್ತೀಯ ಚಿನ್ನ. ನೀನ್ ಮಾತಾಡ್ತಿದ್ರೆ ನೀನು ಮುದ್ದಾಡ್ಬೇಕು ಅನ್ಸುತ್ತೆ. ಯಾವ ಕ್ಲಾಸು? 10ನೇ ಕ್ಲಾಸು. ಹಾ, ಇನ್ನೇನತ್ತೆ, ನಾನು ಏಜ್ ಗೊತ್ತಿದ್ರು ಕೇಳ್ತಿರಲ್ಲ. ಮಹಾನ್ ಚೂಟಿ ಸಾವಿತ್ರಿ ಇದು. ಯಾರು? ಸಾವಿತ್ರಿ ದೊಡ್ಡಮ್ಮನಾ? ಅಯ್ಯೋ ಚಿನ್ನು, ನಿನ್ಗೆ ಸಾವಿತ್ರಿ ದೊಡ್ಡಮ್ಮನ ಗೊತ್ತಾ? ಹೌದು, ನನಗೆ ಪಪ್ಪ, ಸಾವಿತ್ರಿ ದೊಡ್ಡಮ್ಮ, ಸತ್ಯ ದೊಡ್ಡಪ್ಪ, ಅಜ್ಜಿ, ತಾತ ಎಲ್ರೂ ಗೊತ್ತು. ಮಹಾನ್ ಜಾಣ ಕಡೆ ನೀನು. ಆದ್ರೆ ನಾನು ನೀನು ನೋಡೇ ಇಲ್ವಲ್ಲ. ನೀನ್ ಮುದ್ದಾಗಿ ಮಾತಾಡ್ತಾ ಇರೋದನ್ನ ನೋಡಿದ್ರೆ ಮುದ್ದು ಕೊಟ್ಟ ಮುದ್ದು ಮಾಡ್ಬೇಕು ಅನ್ಸುತ್ತೆ. ನೆಕ್ಸ್ಟ್ ವೀಕ್ ಬರ್ತೀನಲ್ಲ, ಕೊಡಿ. ಇವಾಗ ನಾನು ಫೋನಲ್ಲೇ ಕೊಡ್ಲಾ? ಫೋನಲ್ಲೇ ನಿನ್ ಮುತ್ತ ಇಷ್ಟು ಸ್ವೀಟ್ ಆಗಿದೆ, ಇನ್ ಎದುರುಗಡೆ ಬಂದು ಕೊಟ್ರೆ ಇನ್ನೆಷ್ಟು ಸ್ವೀಟ್ ಆಗಿರುತ್ತೆ. ಅಯ್ಯೋ ನನಗೆ ಕೊಡಿ ಅದಕ್ಕೆ, ನಾನು ಮಾತಾಡ್ತೀನಿ. ಹಲೋ ನಯನ ಪುಟಿ, ನಾನು ಯಾರು ಮಾತಾಡ್ತಿರೋದು ಹೇಳು ನೋಡೋಣ. ಯಾರು? ನಾನು ಗೆಸ್ ಮಾಡ್ಲಾ? ಹಾ ಹಾ, ಸಾವಿತ್ರಿ ದೊಡ್ಡಮ್ಮ. ಅಯ್ಯೋ ನನ್ ಬಂಗಾರ, ಎಷ್ಟು ಚೆನ್ನಾಗಿ ಗುರ್ತು ಹಿಡಿದ್ಬಿಟ್ಟೆ. ಏನ್ ಮಾಡ್ತಿದ್ದೆ ನನ್ ಬಂಗಾರಿ? ನಿಮ್ ಜೊತೆ ಮಾತಾಡ್ತಾ ಇದೆ. ಅಯ್ಯೋ ಬಂಗಾರ. ದೊಡ್ಡಮ್ಮ, ಪಪ್ಪಂಗ್ ಫೋನ್ ಕೊಡಿ, ನಾನು ಅವ್ರ ಜೊತೆ ಮಾತಾಡ್ಬೇಕು. ಪಪ್ಪ ಹೊರಗಡೆ ಹೋಗಿದ್ದಾರೆ ಬಂಗಾರ. ಅವ್ರು ಬರ್ತಿದ್ದಂಗೆ ನಾನೇ ಪಪ್ಪನ ಕೈಲಿ ಫೋನ್ ಮಾಡಿಸ್ತೀನಿ, ಆಯ್ತಾ? ಆಯ್ತು ದೊಡ್ಡಮ್ಮ, ಪಪ್ಪ ಬರ್ತಿದ್ದಾಗೆ ಫೋನ್ ಮಾಡಿಸಿ. ಈಗ ಫೋನ್ ಇಡ್ತೀನಿ, ಬಾಯ್. ಚಿನ್ನ ಜೈ ಏನ್ ಮಾತಾಡುತ್ತೆ. ಬ್ಯೂಟಿಫುಲ್ ಬ್ಯೂಟಿಫುಲ್. ದೀಪ್ತಿ ನನ್ನ ಸಿಕ್ಕಾಕ್ಸಕ್ಕೆ ಫೋನ್ ಮಾಡೋ ಅಂದ್ರ, ಅಥವಾ ಇದು ದೀಪ್ತಿ ಮತ್ತೆ ಪ್ರತು ಸೇರ್ಕೊಂಡು ಮಾಡಿದ್ದ? ನನ್ನನ್ನು ಸಿಕ್ಕಾಕ್ಸಕ್ಕೆ ಅವರೇ ಬೇರೆ ಮಗುನ ಪ್ಲಾಟ್ ಮಾಡಿದ್ರ? ಇನ್ಮೇಲೆ ಯಾವುದಕ್ಕೂ ನಾನು ಹುಷಾರಾಗಿರ್ಬೇಕು. ಈ ಮನೇಲಿ ನಾನು ಭದ್ರವಾಗಿರ್ಬೇಕು ಅಂದರೆ ನಾನು ಯಾವಾಗಲೂ ಎಚ್ಚರದಿಂದ ಇರಬೇಕು. ಅಲ್ಲ ಕಣಪ್ಪ, ಈ ಮಗ ಅದೇನ್ ಚೆನ್ನಾಗಿ ಮಾತಾಡ್ತದೆ. ಏನಪ್ಪುಟಿ, ಇನ್ನೂ ಓಸಿ ಮಾತು ಚೆನ್ನಾಗಿ ಕಲ್ತ್ಕೊಂಡ್ಬಿಡು. ಈ ಟೆಲಿಫೋನ್ ಕಂಪ್ನಿನಾಗೆ ಎತ್ಕೊಂಡಕ್ಕೆ ಈಗ ನೀವು ಕರೆ ಮಾಡಿರುವ ಚಂದಾದಾರರು ಬಿಜಿಯಾಗಿದ್ದಾರೆ ಅಂತ ಬರ್ತದಲ್ಲ, ಆ ಕೆಲಸ ಸಿಗ್ತದೆ. ಇನ್ನೂ ಓಸಿ ಚೆನ್ನಾಗಿ ಮಾತಾಡೋದು ಕಲ್ತ್ಕೊಂಡ್ಬಿಟ್ರೆ ಅದೇ ಫೋನ್ನಾಗೆ ಸರ್ ಬ್ಯಾಂಕಿಂದ ಸಾಲ ಸಿಗ್ತದೆ ತಗೋತೀರಾ ಅಂತ ಕೇಳ್ತಾರೆ ನೋಡು. ಆಮ್ಯಾಕೆ ಸರ್ ಇನ್ಶೂರೆನ್ಸ್ ಮಾಡಿಸ್ತೀರಾ ಅಂತ ಕೇಳ್ತಾರಲ್ಲ, ಆ ಕೆಲಸನೇ ಸಿಗ್ತದೆ ಕಣಪುಟಿ. ಸಂಬಳ ಜಾಸ್ತಿ ಸಿಗ್ತದೆ. ಈಗ ಆಯ್ತಲ್ಲ, ಪೇಮೆಂಟ್ ಕೊಡಿ. ಯೋ ದುಡ್ಡ ದೊಡ್ಡನೆ ಕೊಡವ. ನೋಡು, ಇವತ್ತು ನಿನ್ ಮಗ ನಮ್ಮ ಮನೆ ಹೆಣ್ಮಗಿ ಭಾಳ ಬದುಕಿಸ್ಬಿಡ್ತು. ಅದಕ್ಕೆ ಬೆಲೆ ಕಟ್ಟಕ್ ಆಯ್ತದ. ಹಂಗಂದ್ರೆ 500 ರೂಪಾಯಿ ಜಾಸ್ತಿ ಕೊಡಿ ನೋಡೋಣ. ಆಯ್ತು, ಅದೇ ಹೇಳ್ತಿಯಲ್ಲ, ಕೊಡವ. ಯಾಕೆ ಯೋಚನೆ ಮಾಡ್ತೀಯಾ? ನೋಡು, ಹಂಗೇನೆ ಕಡವ. ಈ ಮಗ ಮಾಡಿ ಕೆಲಸ ಯಾರಿಗಾರ ಮರೆಯಾಕಾಯ್ತದ, ಅದು ಈ ಮಗನ ಕಾಯ್ತದೆ. ಏನವಾ? ಥ್ಯಾಂಕ್ಸ್ ತಾತ, ನನಗೆ ನನ್ನ ಫೋನಿನ ಹೆಸರು ಇಷ್ಟ ಆಯ್ತು. ಹೌದೇನವ? ಚೆನ್ನಾಗೈತಾ? ಭಾರಿ ಸಂತೋಷ ಕಣವ. ಅಪ್ಪ, ನನ್ನ ಹೆಸರನ್ನ ಬದಲಾಯಿಸ್ಬಿಡು, ನಯನ ಅಂತ. ಸುಮ್ಮನೆ ನಡೆ, ಏನೋ 3 ಕಾಸು ಸಿಕ್ಕೈತೆ. ಇವತ್ತಿನ ಕತೆ ನೋಡೋಣ. ಯೋ, ಬರೀ ಇವತ್ತಿನ ಕತೆ ಅಲ್ಲ ಕಯ, ಇನ್ ಮುಂದಕ್ಕೂ ಫೋನ್ ಗಿನ್ ಬೇಕಾರೆ ಈ ಮಗ ಮಾತಾಡಕ್ ಬೇಕು, ಕರ್ಕೊಂಬ ಇಲ್ಲ ಅನ್ಬಿಟ್ಟಿ. ಆಮ್ಯಾಕೆ ಮುಂದಿನ ಸರಿ ಕರೆದ್ರೆ 100 ರೂಪಾಯಿ ಜಾಸ್ತಿ ಕೊಡ್ಬೇಕಾಯ್ತದೆ. ಆಯ್ತು, ಕೊಡಬ ತಗ. ಅದಕ್ಕೆ ಯಾಕೆ ಯೋಚನೆ ಮಾಡಿಯಾ? ತಗ, ಈ ದುಡ್ಡ ತಗೊಂಡು ಮಗಿಗೆ ಚೆನ್ನಾಗಿ ನೋಡ್ಕೊ, ಓದ್ಸು. ಅಯ್ಯ, ಇವಳು ಸ್ಕೂಲ್ ಹೋಗಿ ಏನ್ ಮಾಡ್ಬೇಕಾಗಿದೆ? ನಡಿತೀವಿ, ಹೋಗೋಣ. ಯೋ, ತಿಮ್ಮೆ ಗಿಮ್ಮೆ ಅಂತ ಕೈ ಬಿಡ. ಆ ಮಗ ಹೇಳ್ತಾ ಐತೆ
ಫೋನ್ನಾಗ ಹೆಸರಿಟ್ಟಿದ್ ನಯನ ಅನ್ನೋದು ಚಂದಾಗೈತೆ ಅಂತ ಹಂಗೆ ಕರಿ. ಆಯ್ತಪ್ಪ ನಯನಿ ನಡಿಯಪ್ಪ ಹೋಗೋಣ. ಹಲೋ ನೋಡಿ, ನಾವು ಮಕ್ಕಳನ್ನ ದತ್ತು ಕೊಡೋದಕ್ಕೆ ಆಶ್ರಮ ಇಟ್ಕೊಂಡಿಲ್ಲ. ನಾಳಿದ್ದು ನಿಮ್ಮ ಮನೆಯಲ್ಲಿ ಫಂಕ್ಷನ್ ಇದೆ, ಅದರಲ್ಲಿ ಸಾಕು ಸಾಕು ಪರ್ಫೆಕ್ಟ್ ಆಗಿ ಅಲ್ಗಿದ್ಯಾ. ದೊಡ್ಡ ಇಲ್ಲೇನೋ ವಿಷಯ ಆಯಿತು. ಅವತ್ತು ನೋಡಿದ್ರೆ ಸುಳ್ಳು ಹೇಳ್ಸೋದು, ಇವತ್ತು ನೋಡಿದ್ರೆ ಹಿಂಗೆ ನಡೀತಾ ಐತೆ. ತಮ್ಮ ಮಗು ಇದೆ ಅಂತ ಹೇಳ್ತಿರೋ ಸುಳ್ಳ? ಸುಳ್ಳು ಹೇಳಿದ್ರು ಹೇಳಿರ್ಬೋದು. ಸುಳ್ಳು ಹೇಳ್ಕೊಂಡು ಈ ಮನೆಗೆ ಯಾಕೆ ಬಂದವಳೆ? ಏನಾದ್ರೂ ದೇಶ ಶಾಸಕ್ಕೆ ಬಂದವಳ? ಹೆಂಗೆ ಇದ್ರೂ ಇರ್ಬೋದು. ಇವಳನ್ನ ಹೆಂಗಾದ್ರೂ ಮಾಡಿ ಸಾಕಾಕ್ಬೇಕು. ಇಲ್ಲ ಅಂದರೆ ಆ ಮನೆಗೆ ಬಹು ಸೇರಕ್ಕಿಲ್ಲ. ಏನು ಕೆಡಕ್ ಮಾಡ್ತಾಳೇನೋ. ಮೊದಲು ಇಲ್ಲಿಂದ ಅವಳನ್ನು ಕಳಿಸ್ಬೇಕು. ಹೌದು, ಅದೇ ಸರಿ. ಎರಡು ದಿನ ಆಯ್ತು ಬಂದು. ಯಾರ ಬಗ್ಗೆ ಮಾತಾಡ್ತಿದ್ಯಮ್ಮ? ಮಗು ಪ್ರೀತಿ ಬಗ್ಗೆ. ಹೌದೌದು, 2 ದಿವಸಕ್ಕೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡ್ಬಿಟ್ಟಿದೆ ಅಲ್ವಾ ನಿಮ್ಮನ್ನೆಲ್ಲ. ಅಣ್ಣ, ನನಗೂ ಅದೇ ಯೋಚನೆ ಆಗ್ಬಿಡಿದೆ. ಈಗ ಒಳ್ಳೆ ಚೆನ್ನಾಗಿದೆಯಲ್ಲ, ಯೋಚನೆ ಯಾಕಮ್ಮ ಮಾಡ್ತೀಯಾ? ನಿನ್ನ ಮಗು ಬಗ್ಗೆ ಕೇಳಬಾರ್ದು ಅಂತ ತಾನೇ ಆ ಮಗುನ ಕರ್ಕೊಂಡ್ಬಂದಿರೋದು. ಹೌದು ಅಣ್ಣ, ಅದೇ 4-5 ದಿವಸಕ್ಕೆ ಅವಳನ್ನ ಊರಿಗೆ ಕರ್ಕೊಂಡು ಹೋಗ್ಬಿಡ್ತಾರಲ್ಲ ನಿಮ್ಮ ಷಟ್ಕ. ಹೌದೌದು, ಹಾಗಂತ ಹೇಳಿದ. ಆಮೇಲೆ ಯಾಕಮ್ಮ ಯೋಚನೆ ಮಾಡ್ತೀಯಾ? ನಾನು ಅವನ ಹತ್ರ ಮಾತಾಡ್ತೀನಿ. ಯಾವಾಗ ಅಣ್ಣ? ಸಮಯ ಸಂದರ್ಭ ನೋಡಿಕೊಂಡು ಮಾತಾಡಬೇಕು. ಸುಮ್ಮನೆ ಆತಂಕ ಪಟ್ಟರೆ ಆಗೋದಿಲ್ಲಮ್ಮ. ಅಣ್ಣ, ಆಗಲ್ಲ ಅಂದ್ರೆ ಹೇಗೆ? ಇಲ್ಲಿ ಏನೇನೋ ನಡೀತಾ ಇದೆ. ಒಂದೊಂದು ಕ್ಷಣನೂ ತುಂಬಾ ಆತಂಕ ಆಗ್ತಾ ಇದೆ. ನಾನಿದ್ದೀನಿ ತಾನೆ, ನನ್ನ ಮಾತಲ್ಲಿ ನಂಬಿಕೆ ಇದೆಯಾ ನಿಂಗೆ? ನಂಬಿಕೆ ಪ್ರಶ್ನೆ ಅಲ್ಲ ಅಣ್ಣ, ಅದೃಷ್ಟ ಯಾವಾಗಲೂ ನಮ್ಮ ಕಡೆನೇ ಇರಲ್ಲ. ಈಗ ದೀಪ್ತಿ ಬೇರೆ ಬಂದು ಮನೇಲಿ ಸೇರ್ಕೊಂಡಿದ್ದಾಳೆ. ಮನೆ ಹೆಣ್ಮಗಳು ಅವಳು, ಅವಳನ್ನ ಮನೆಗೆ ಬರಬೇಡ ಅಂತ ಹೇಳೋಕ್ಕಾಗತ್ತಲ್ಲ. ಬೇಡ ಅನ್ನಕ್ಕೆ ನಾನು ಯಾರು ಅಣ್ಣ? ಅದೆಲ್ಲ ವಿಷಯ. ಮುಂಚೆ ಯಾರು ಮಗು ಎಲ್ಲಿದೆ, ಹೆಸರೇನು, ಫೋಟೋ ತೋರಿಸು ಅಂತ ಯಾರು ಕೇಳ್ತಾ ಇರಲಿಲ್ಲ. ಅದ್ರೀಗ ದೀಪ್ತಿ ಬಂದಮೇಲೆ ಅದೆಲ್ಲ ಶುರು ಮಾಡ್ಕೊಂಡಿದ್ದಾಳೆ. ಒಂದು ಸಲ ಏನೋ ಅದೃಷ್ಟ ಕೈಯಲ್ಲಿತ್ತು, ನಡೀತು. ಆದರೆ ಪದೇ ಪದೇ ಹೀಗೆ ಆಗಲ್ವಲ್ಲ ಅಣ್ಣ? ನಾನಿದ್ದೀನಮ್ಮ, ಯೋಚನೆ ಮಾಡಬೇಡ. ನಾನು ಇವತ್ತೇ ಮಾತಾಡ್ತೀನಿ ಬಿಡಮ್ಮ. ಹೇಗಾದ್ರೂ ಮಾಡಿ ಒಪ್ಸಿ ಅಣ್ಣ. ಒಪ್ಪದೇ ಇದ್ರೆ ಬೇರೆ ಮಗು ಕರ್ಕೊಂಡ್ಬಂದ್ರೆ ಆಯ್ತು ಬಿಡು. ಅದಷ್ಟು ಸುಲಭನಾ? ಏನು ಬಟ್ಟೆ ಬದಲಾಯಿಸಿದಾಗ? ಅಣ್ಣ, ಪ್ರೀತಿ ಮನೆಯವರೆಲ್ರಿಗೂ ತುಂಬ ಚೆನ್ನಾಗಿ ಹೊಂದ್ಕೊಂಡ್ಬಿಟ್ಟಿದ್ದಾಳೆ. ಮೊದಲೇ ಈ ಪ್ರತುಗೆ ನನ್ನ ಮೇಲೆ ಸಿಕ್ಕಾಪಟ್ಟೆ ಡೌಟ್, ಕಣ್ಣು ಹಿಡಿದ್ಬಿಡ್ಲಿ. ಆಮೇಲೆ ಬಂದಾರಿಗೆ ಸುಂಕ ಇಲ್ಲ ಅಂತ ಮತ್ತೆ ವಾಪಸ್ ಸಿಂಗಾಪುರ್ಗೆ ಹೋಗ್ಬಿಡ್ತೀನಿ. ಕಾಂಚನ, ನೀನು ಚೈತನ್ಯಾನಂದ ಆಶ್ರಮಕ್ಕೆ ಹೋಗಿದ್ದೆ ಅಲ್ವಾ? ಹೌದು, ಹೋಗಿದ್ದೆ. ಆದರೆ ಮಗುನ ದತ್ತು ತಗೊಳಕ್ಕೆ 6 ತಿಂಗಳು ಪ್ರೋಸೆಸ್ ಆಗುತ್ತೆ ಅಂದರು. ಅದು ಅಲ್ಲದೆ ಆ ಆಶ್ರಮದ ಮ್ಯಾನೇಜಿಂಗ್ ಟ್ರಸ್ಟಿ ತುಂಬಾ ಕೋಪಿಷ್ಟ, ಆದರ್ಶ ಇರೋನು. ಈ ಉದ್ದೇಶಕ್ಕೆ ಅಂತ ಗೊತ್ತಾದರೆ ಖಂಡಿತವಾಗ್ಲೂ ಮಗುನ ಕೊಡಲ್ಲ. ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ. ಈ ಮಗುನ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಪ್ಲೀಸ್ ನಿಮ್ಮ ಷಟ್ಕನ ಹತ್ರ ಮಾತಾಡಿ ಪ್ಲೀಸ್.
ಯಾಕಿಬ್ರು ಗರ ಬಡ್ದವ್ರಾಗಿ ನಿಂತಿದ್ದೀರಾ? ಇಲ್ವಲ್ಲ. ಏನೋ ಮಾತಾಡ್ತಿದ್ರಿ, ನಾನು ಬರ್ತಿದ್ದ ಹಾಗೆ ನಿಲ್ಸಿದ್ರಿ. ನೈ ಮ್ಯಾಮ್ ಸಾಬ್. ಏನು ಮಾತಾಡ್ತಿರ್ಲಿಲ್ವಾ? ನಾನೇ ಗಮನಿಸಿದ್ದೀನಿ, ಇಬ್ರು ಏನೋ ಗುಟ್ಟಾಗಿ ಮಾತಾಡ್ತಿದ್ರಿ. ಗುಟ್ಟ? ನನಗೆ ಸೆಕ್ಯೂರಿಟಿ ಹತ್ರ ಏನು ಗುಟ್ಟಿರುತ್ತೆ? ಏನಿಲ್ಲ. ಮತ್ತೇನ್ ಮಾತಾಡ್ತಿದ್ರಿ? ಅದು ನಾನು ಇವ್ರಿಗೆ ಹೇಳ್ತಾ ಇದ್ದೆ ತರಕಾರಿ ತಗೊಂಡ್ ಬರಕ್ಕೆ. ಅಷ್ಟೊತ್ತಿಂದ ತರಕಾರಿ ತರೋದಕ್ಕೆ ಹೇಳ್ತಾ ಇದ್ರಾ? ಹೇಳಪ್ಪ, ಅವ್ರು ಏನೇನು ತರಕಾರಿ ತರೋದಕ್ಕೆ ಹೇಳಿದ್ರು? क्या है मैम साहब, वो टमाटर, क्या बोलता है मैम साहब, हमने लिखा नहीं, बदनेकाई और